ಕೋಗಿಲು ಲೇಔಟ್, ಫಕೀರ್ ಲೇಔಟ್ ಅಥವಾ ಬೇರೆ ಏನಾದರೂ ಕರ್ಕೊಳ್ಳಿ ಆ ಒಂದು ಜಾಗಕ್ಕೆ. ಈ ಜಾಗದ ವಿಚಾರ ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಇವಾಗ ಇಲ್ಲಿ ಮನೆ ಕಳ್ಕೊಂಡವ್ರಿಗೆ ಈಗ ಮನೆ ಕೊಡ್ತಕ್ಕಂಥ ವಿಚಾರ. ಈಗ ಅವರ ಪತ್ರಗಳ ಪರಿಶೀಲನೆ ಆಗ್ತಾ ಇದೆ, ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ದಾಖಲೆಗಳ ಪರಿಶೀಲನೆ ಆದ ಮೇಲೆ ಯಾರು ಅರ್ಹರಿರ್ತಾರೋ ಅವ್ರಿಗೆ ಮನೆ ಕೊಟ್ಬಿಡ್ತೀವಿ ನಾವು ಅಂಥೇಳಿ ಸರ್ಕಾರ ಒಂದು ಕಡೆ ಮಾತಿದೆ. ಇನ್ನೊಂದು ಕಡೆ ಈ ಭೂಮಿ ಕಸ ಸುರಿಯುವಂಥ ಒಂದು ಭೂಮಿ, ಘನ ತ್ಯಾಜ್ಯವನ್ನು ಅಲ್ಲಿ ಹಾಕ್ತಕ್ಕಂಥ ಒಂದು ಜಾಗ. ಅಲ್ಲಿ ಬರೀ 2 ವರ್ಷಗಳ ಹಿಂದೆ ಅಲ್ಲಿ ಯಾವ ಮನೆಗಳು ಇರಲಿಲ್ಲ ಅಂತ ಒಂದು ಗೂಗಲ್ ಮ್ಯಾಪೇ ಹೇಳ್ತಾ ಇದೆ ಅಲ್ಲಿ, ಅಥವಾ ಗೂಗಲ್ ಇಮೇಜಸ್ ಹೇಳ್ತಾ ಇದೆ ನಮಗೆ. ಯಾವುದು ಮನೆಯಲ್ಲಿ ಕಟ್ಟಿರಲಿಲ್ಲ. 2 ವರ್ಷಗಳಿಂದ ಈಚೆಗೆ ರಾತ್ರಿ ಅನೇಕ ಮನೆಗಳ ನಿರ್ಮಾಣ ಇಲ್ಲಿ ಆಗಿ ಹೋಗಿದೆ. ಇವರೆಲ್ಲ ಯಾರು, ಎಲ್ಲಿಂದ ಬಂದರು? ರೋಹಿಂಗ್ಯಾಗಳ, ಇವರು ಪಾಕಿಸ್ತಾನದವರ, ತಮಿಳುನಾಡು ಕಡೆಯಿಂದ ಬಂದಿದ್ದಾರಾ, ಬೇರೆ ದೇಶದಿಂದ ಬಂದಿದ್ದಾರಾ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ತನಿಖೆ ನಡೆಸಬೇಕು ಇವಾಗ? ಇದು ಒಂದು ಭಾಗ. ಎರಡನೇದು, ಇವರುಗಳಿಗೆ ಮನೆ ಕೊಡೋದು ಇವಾಗ ಸರಿನಾ ತಪ್ಪ? ಅದು ಯಾರೇ ಹೇಳಿದ್ರು ಘನತ್ಯಾಜ್ಯ ವಿಲೇವಾರಿ ಭೂಮಿಯಾಗಿದ್ದಾಗ ಇವ್ರನ್ನ ಮನೆ ಕೆಡವಿಯಾದ ಮೇಲೆ ಇವರಿಗೆ ಲೀಗಲ್ ಆಗಿ ಒಂದು ವೇಳೆ ಕಾನೂನುಬದ್ಧವಾಗಿಯೇ ಅವರು ಅಲ್ಲಿನ ಸ್ಥಳೀಯ ನಿವಾಸಿಗಳಾಗಿದ್ದರೆ ಅಂಥವ್ರಿಗೆ ಮನೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಕೆಲವರು ಹೇಳ್ತಾರೆ. ಯಾವುದು ತಪ್ಪು, ಯಾವುದು ಸರಿ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಇದರಲ್ಲಿ ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರೇ. ಒಂದು ಕಡೆ ಫಟಾಫಟ್ ಶ್ರೀನಿವಾಸ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಶ್ರೀನಿವಾಸ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶಶಿಧರ್ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪ್ರಶ್ನೆ ನಂದನ್ ಕಶ್ಯಪ್ ಅವ್ರಿಗೆ. ನಂದನ್ ಕಶ್ಯಪ್ ಅವರೇ, ಈಗ ಇಲ್ಲಿ ಮನೆ ಒಡೆದು ಆಗಿದೆ ಒಂದು ಕಡೆ, ಅಂದರೆ ಅಲ್ಲಿ ಅವರನ್ನು ಸ್ಥಳದಲ್ಲೇ ಕೆಲವರು ಈಗಲೂ ಉಳ್ಕೊಂಡಿದ್ದಾರೆ. ಏನೋ ಮನೆ ಕಟ್ಕೊಟ್ಬಿಡ್ತೀವಿ ಅವ್ರಿಗೆ, ಅಥವಾ ಕಟ್ಟಿರೋ ಮನೆಗಳಿಗೆ ಕೀ ಹಸ್ತಾಂತರ ಮಾಡಿಬಿಡ್ತೀವಿ, 2.5 ಲಕ್ಷ ರೂಪಾಯಿನ ಕಟ್ಟಬೇಕಾಗತ್ತೆ. 12 ಲಕ್ಷ 11 ಲಕ್ಷನ ಮನೆ ಇದೆ, ಒಂದು 2.5 ಲಕ್ಷ ಆದರೂ ಕೊಡಬೇಕಾಗತ್ತೆ ಅಂತ ಒಂದು ಮಾತಿದೆಯಲ್ಲ, ಏನು ಕತೆ? ಎಷ್ಟು ಜನಕ್ಕೆ ಮನೆ ಕೊಡ್ತಾ ಇದ್ದೀರಿ ನೀವು? ನೋಡಿ, ಸಂವಿಧಾನ ಆರ್ಟಿಕಲ್ 21 ಹೇಳುತ್ತೆ ಸೂರು ಮತ್ತು ಅನ್ನ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ ಕೊಡುವುದು ಅಂತ ಆರ್ಟಿಕಲ್ 21 ಹೇಳುತ್ತೆ. ನಾವು ನಿಮ್ಮ ಡಿಬೇಟ್ನಲ್ಲೇ ಹೇಳಿದ್ವಿ, ಇವರು ಬಂದಿದ್ದಾರೆ ಇದ್ದಾರೆ ಅಂತ ಎಲ್ಲ. ಅಲ್ಲಿನ ಜನ ಹೇಳ್ತಾರೆ ನಾವು 20 ವರ್ಷದಿಂದ 30 ವರ್ಷದಿಂದ ಅಂತ. ಅದು ಡಂಪಿಂಗ್ ಯಾರ್ಡ್ಗೆ 2015ರಲ್ಲಿ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಅಲ್ಲಿ ನಾವು ನೋಡಿದಾಗ ನಿಮ್ಮ ಮಾಧ್ಯಮದವರು ವರದಿ ಮಾಡಿದ್ದಾರೆ, ಅಲ್ಲಿ ಅದು ಕಲ್ಲು ಕ್ವಾರಿ. ರಮಾಕಾಂತ್ ಅವರೇ, ಒಂದಷ್ಟು ಜನ ಈ ಕಲ್ಲು ಬಂಡೆ ಹೊಡೆಯೋರು, ಬೋವಿ ಜನಾಂಗದವರು ಎಲ್ಲರೂ ಇದ್ದಾರೆ ಅಲ್ಲಿ. ನಾನು ನೋಡಿದಾಗ ಅಲ್ಲಿ ಲೀಗಲ್ಗಿಂತ ನಮ್ಮ ಹೋಗಿ ನೋಡಿದಾಗ ಅಲ್ಲೊಂದು ಜಿನೈನ್ ಪೀಪಲ್ಗಳು ಇದ್ದಾರೆ. ಕಲ್ಕಾರಿ ಹೊಡೆಯೋರು, ಬಂಡೆ ಹೊಡೆಯೋರು, ಬೋವಿ ಜನಾಂಗದವರು ಇದ್ದಾರೆ. ನಾವು ನೋಡಿದಾಗ ನಮ್ಮ ವಾಸ್ತವ ಸ್ಥಿತಿ ನಮ್ಗೆ ನೋಡಿದಾಗ ಅರ್ಥ ಆಯ್ತು. ಅವರು ಕಲ್ಕ್ವಾರಿ ಕಸ ಸುರಿದಿದ್ದಾರೆ. ಕಶ್ಯಪ್ ಅವರೇ, 2015ರಲ್ಲಿ ಘನತ್ಯಾಜ್ಯ ವಿಲೇವಾರಿಗಿಂತ ಸ್ಥಳ ನಿಗದಿಯಾದಾಗ ಅಲ್ಲಿ ಆಕ್ಟಿವಿಟಿ ಸ್ಟಾರ್ಟ್ ಆಗಿತ್ತಾ? ಸಾಲಿಡ್ ವೇಸ್ಟ್ ಸುರಿದಿದ್ದಾರೆ, ಅಲ್ಲಿ ಡಂಪ್ ಮಾಡಿದ್ದಾರೆ. ಸುರಿತಿರ್ಬೇಕಾದ್ರೆ ಮತ್ತೆ ಕಸ ಸುರಿಯೋದು ಮತ್ತೆ ಮನೆ ಕಟ್ಟೋದು ಒಟ್ಟಿಗೆ ಹೇಗೆ ನಡೆಯಕ್ಕೆ ಸಾಧ್ಯ? ನೋಡಿ ರಮಾಕಾಂತ್ ಅವರೇ, ಡಂಪಿಂಗ್ ಯಾರ್ಡ್ ಅದು ನಿಮಗೆ ಗೊತ್ತು. ಮಾವಳ್ಳಿಪುರ ಮತ್ತೆ 2012ರಲ್ಲಿ ಬೆಂಗಳೂರಲ್ಲಿ ಕಸ ಸುರಿಯಕ್ಕೆ ಜಾಗನೇ ನಿಂತೋಯ್ತು. 2015ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೊಂದು ಜಾಗ ಇದೆಯಲ್ಲ ವೇಸ್ಟ್, ಇದು ಕಲ್ಲು ಬಂಡೆ ಕ್ವಾರಿ ಇದೆ, ಅಲ್ಲಿ ಆಕ್ಟಿವಿಟಿ ನಿಂತೋಯ್ತು. ಅದು ಸರ್ಕಾರಿ ಜಾಗ ಆಗಿತ್ತು, ಕಲ್ಲು ಕ್ವಾರಿ ಮಾಡೋ ಜಾಗ ಆಗಿತ್ತು, ಅದು ನಿಂತೋಯ್ತು. ಈ ಜಾಗವನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿಗೆ ನಾವು ಡಂಪ್ ಯಾರ್ಡ್ ಮಾಡಿ ಅಂತ BBMP ಅವ್ರಿಗೆ ಹೇಳಿದ್ವಿ. ಆ ಜಾಗವನ್ನು ಅವ್ರು ಕೊಟ್ವಿ. ಅಲ್ಲಿ ಹಾಕಕ್ಕೆ ಶುರು ಮಾಡಿದ್ರು. ಎಲ್ಲಿ ನಮ್ಮ ಈ ಜಾಗದಲ್ಲಿ ಕಸ ಹಾಕಕ್ಕೆ ಶುರು ಮಾಡಿದ್ರು. ಅಲ್ಲಿ ಕಲ್ಬಂಡೆ ಹೊಡಿತಿದ್ದು ಸ್ವಲ್ಪ ಬೋವಿ ಜನಾಂಗದವರು, ನಮ್ಮ ಜನಾಂಗದ ಇದು ನಮ್ಮ ಅಲ್ಲಿನ ಸ್ವಲ್ಪ ಲೇಬರ್ಗಳು ಅಲ್ಲಿ ವಾಸ ಇದೆ. ಏನು ಬಿಜೆಪಿ ರೋಹಿಂಗ್ಯಾಗಳು ಬಂದ್ಬಿಟ್ಟಿದ್ದಾರೆ, ಬಾಂಗ್ಲಾದೇಶದವ್ರು ಬಂದ್ಬಿಟ್ಟಿದ್ದಾರೆ, ಪಾಕಿಸ್ತಾನದವ್ರು ಬಂದ್ಬಿಟ್ಟಿದ್ದಾರೆ, ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದೆ ಈ ಸರ್ಕಾರ, ಮಿನಿ ಬಾಂಗ್ಲಾದೇಶ ಮಾಡಕ್ಕೆ ಹೊರಟಿದೆ ಅಂತ ಹೇಳ್ತಾರಲ್ಲ, ಇದೆಯಲ್ಲಿ ಮತ್ತೆ ನೀವು ನೋಡಿದ್ರೆ ಬವಿಗಳು ಅಂತೀರಿ, ಅವ್ರು ನೋಡಿದ್ರೆ ನೋಡಿ ಸರ್, ನೋಡಿ ಎಲ್ಲಾ ಜನಾಂಗದವ್ರು ಇದ್ದಾರೆ. ನಾನು ಎಲ್ಲಾ ಜನಾಂಗದವ್ರು ಇದಾರೆ ಅಲ್ಲಿ, ಅಂದ್ಬಿಟ್ಟು ಇಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಒಳಗಡೆ ಬರಬೇಕು ಅಂದ್ರೆ ದೇಶದ ಗಡಿ ದಾಟ್ಕೊಂಡ್ ಬರಬೇಕು. ದೇಶದ ಗಡಿ ಯಾರು ಕಾಯ್ತಾ ಇರೋದು ಸರ್? ನಾವ ಕಾಯ್ತಾ ಇರೋದು? ಸಿದ್ದರಾಮಯ್ಯ ಕಾಯ್ತಾ ಇದಾರ? DK ಶಿವಕುಮಾರ್ ಕಾಯ್ತಾ ಇದಾರ? ಪರಮೇಶ್ವರ್ ಕಾಯ್ತಾ ಇದಾರ? ದೇಶದ ಗಡಿ ಕಾಯ್ತಾ ಇರೋದು ಅವ್ರ ಹೋಮ್ ಮಿನಿಸ್ಟ್ರು. ಒಳಗಡೆ ಹೆಂಗ್ ಬಿಟ್ರು ಸರ್? ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ. ನಿಮ್ ಪ್ರಶ್ನೆಗೆ ಅದರಲ್ಲೇ ಉತ್ತರ ಇದೆ.
ಅವ್ರೇನಾರು ಹೊರಗಡೆ ಬಂದಿದ್ರೆ ಇದೇನೋ ಹೇಳ್ತೀನಿ, ನಿಮ್ಮ ಮಾಧ್ಯಮದವ್ರು ಏನೋ ಹೇಳ್ತಿದ್ರೆ ಏನೋ 10,000 ರೂಪಾಯಿ 20,000 ರೂಪಾಯಿ ಕೊಟ್ಬಿಟ್ಟು ಒಳಗಡೆ. ದೇಶದ ಗಡಿ ಕಾಯ್ತಾ ಇರೋರು, ದೇಶದ ಹೋಮ್ ಮಿನಿಸ್ಟರ್ ಕೆಳಗಡೆ ಇದೆ, ಯಾರ ಹತ್ರ ವ್ಯಾಲಿಡ್ ವೀಸಾ ಇದೆ, ವ್ಯಾಲಿಡ್ ಪಾಸ್ಪೋರ್ಟ್ ಇದೆ, ಅವ್ರು ಒಳಗಡೆ ಬರ್ಬೋದು. ರಸ್ತೆ ಮಾರ್ಗ, ವಿಮಾನದ ಮೂಲಕ, ಮತ್ತೆ ಇದು ರಸ್ತೆ, ನಮ್ಮ ಜಲ ಎಲ್ಲ ಅವರೇ ಕಾಯ್ತಾ ಇರೋದು. ನಮಗೂ ಅದಕ್ಕೂ ಏನ್ ಸಂಬಂಧ? ಶ್ರೀನಿವಾಸ್ ಅವರೇ, ಈಗ ಯಾವ ಥರ ಇದು ನಿಮ್ಮ ವಾದ? ಯಾವ ಥರ ಇದು? ಏನಾದರೂ ರೋಹಿಂಗ್ಯಾಗಳು ಅಂತೀರಿ, ಬಾಂಗ್ಲಾದೇಶ ಅಂತೀರಿ, ಮಿನಿ ಪಾಕಿಸ್ತಾನ ಅಂತೀರಿ, ಮೂಲ ತಕರಾರು ನಿಮ್ದು ಏನು? ಈಗ ಈ ಮನೆ ಒಡೆದ ವಿಚಾರಕ್ಕೆ ಸರ್ಕಾರ ಸ್ಪಷ್ಟೀಕರಣ ಏನಿದೆ ಅಂತ ಹೇಳಿದ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಇದು. ಈ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು. 2023 ಉಪಗ್ರಹ ಚಿತ್ರ, ಗೂಗಲ್ ಚಿತ್ರ ನಮ್ಮ ಬಳಿಯಲ್ಲಿದೆ. ಒಂದು ಮನೆ ಇರಲಿಲ್ಲ ಅವತ್ತಿಗೆ. 2 ವರ್ಷ ಈ ಥರ ಕಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಹಿಂದಿನ ಸರ್ಕಾರ ಮಾಡದೇ ಇರುವಂಥ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಇವತ್ತಿಗೆ ಸರ್ಕಾರಕ್ಕೆ ಆ ಭೂಮಿಯನ್ನು ವಾಪಸ್ ತಗೊಂಡಿದ್ದೀವಿ. BJP ರಾಜಕೀಯ ಮಾಡ್ತಿದ್ದೀರಲಿ ಅಂತ ಇವರೊಂದು ಆರೋಪವನ್ನು ಮಾಡ್ತಾರೆ. ಏನು ಹೇಳ್ತಾರೆ ನೀವು? ಭಾರತೀಯ ಜನತಾ ಪಕ್ಷದ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಒಂದು ಸ್ಲೋಗನ್ ಅಂತ್ಯೋದಯ ಅಂತ. ಈ ಅಂತ್ಯೋದಯ ಸ್ಲೋಗನ್ನಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರಿಗೆ ನೆತ್ತಿಗೊಂದು ಸೂರು, ಕೃಷಿಗೊಂದು ಭೂಮಿ ಇರಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷ ಅದರ ಹುಟ್ಟಿನಿಂದ ಪ್ರತಿಪಾದನೆ ಮಾಡ್ಕೊಂಡು ಬಂದಿರ್ತದೆ. ಹಾಗಾಗಿ PM ಆವಾಸ್ ಯೋಜನೆಯಲ್ಲಿ ಪ್ರತಿ ವರ್ಷ 3.5 ರಿಂದ 4 ಲಕ್ಷ ಮನೆಗಳ ಗುರು ಇಟ್ಕೊಂಡು ಕೊಟ್ಕೊಂಡು ಬರ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಯಾವಾಗ್ಲೂ ಅರ್ಹ ಫಲಾನುಭವಿಗಳಿಗೆ ಇನ್ಕ್ಲೂಡಿಂಗ್ ಕೋಗಿಲು ಮನೆ ಕೊಡಬೇಕು ಅನ್ನೋ ಪಕ್ಷದಲ್ಲೇ ಇದೆ. ಅಂದ್ರೆ ನಮ್ಮ ಪ್ರಶ್ನೆ ಇರೋದು, ನಾವು ಸಮಸ್ಯೆ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ, ಸಮಸ್ಯೆ ಕಾರಣದ ಬಗ್ಗೆ ನಾವು ಇನ್ನೂ ಹೋಗ್ಲಿಲ್ಲ. ಬೀಳಿಸಿದ್ರು ಅದೆಲ್ಲ ಸರಿ ಒಂದ್ ಕಡೆಗೆ, ಈ ಸಮಸ್ಯೆ ಮೂಲ ಕಾರಣನೇ ಆ ಬ್ಯಾಟರಾಯಪುರ ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರಾದಂಥ ಮಾನ್ಯ ಕೃಷ್ಣ ಬೈರೇಗೌಡರು ಮತ್ತೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಮಧ್ಯದಲ್ಲಿ ಇರ್ತಕ್ಕಂಥ ಮುಸುಗಿನ ಗುದ್ದಾಟದಿಂದ ಈ ಸಮಸ್ಯೆ ಇವತ್ತು ರಾಜ್ಯಕ್ಕೆ ಪರಿಚಯ ಆಯ್ತು, ದೇಶಕ್ಕೆ ಪರಿಚಯ ಆಯ್ತು, ಪಾಕಿಸ್ತಾನಕ್ಕೂ ಪರಿಚಯ ಆಯ್ತು. ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ಗುಂಪಿನಲ್ಲಿ ಗುರುತಿಸ್ಕೊಂಡಿರೋ ಕಾರಣಕ್ಕೆ ಕೃಷ್ಣ ಬೈರೇಗೌಡರ ಹಿಂಬಾಲಕರು ಆ ಕೋಗಿಲಿನಲ್ಲಿ ಏನು ಗುಡಿಸ್ಲಾಕೊಂಡಂತ ಬಡವರು ಬೇರೆಯವರು ಯಾರ್ಯಾರು ಇದ್ರೆ 20,000ದಿಂದ 2 ಲಕ್ಷದವರೆಗೂ ಒಂದೊಂದು ಮನೆಗೂ ಹಣವನ್ನ ಪೀಕಿದ್ದಾರೆ ಅನ್ನೋದನ್ನ ತಮ್ಮ ಮಾಧ್ಯಮಗಳು, ಪತ್ರಿಕೆಗಳಲ್ಲಿ ವರದಿಯಾಗಿದೆ.